ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗೇನು ಒಂದು ವರ್ಷ ಪೂರೈಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಅವರ ಕೊಡುಗೆಗಳು ಏನು ಅಂದರೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಾಡೋದೇ ಇವರ ವಿಶೇಷತೆ. ಏನೊಂದು ಜನ ಇವರಿಗೆ ಅಧಿಕಾರವನ್ನು ಕೊಟ್ಟರು, ಇವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು, ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂಥದ್ದು, ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ ಒಂದು ಪ್ರಾಮಾಣಿಕ ಕೊಡುಗೆ, ಪ್ರಾಮಾಣಿಕ ಗ್ಯಾರಂಟಿ ಅಂತ ಏನಾದ್ರು ಕೊಡ್ತಿರೋ ಇಡೀ ನಾಡಿನ ಜನಕ್ಕೆ ದರ ಏರಿಕೆ, ಹಣದುಬ್ಬರ. ಇವತ್ತು ರೈತರಿಗೆ ಸರ್ಕಾರದಿಂದ ಸಲ್ಲಬೇಕಾಗಿದ್ದಂಥ ಹಣ, ಹಾಲಿನ ಸಬ್ಸಿಡಿ ಇದನ್ನು ಕೊಡಲ್ಲ, ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡಬೇಕಂತ ಹಣ ಕೊಡಲ್ಲ, ಬರ ನಿರ್ವಹಣೆಯಲ್ಲಿ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡೋದಕ್ಕೆ ಕೊಡಲ್ಲ, ರೈತರ ಮೇಲೆ ಬೀಜ ಬಿತ್ತನೆ ದರದಿಂದ ಹಿಡಿದು ಕರೆಂಟಿನ ದರದಿಂದ ಹಿಡಿದು ಇವತ್ತು ಎಲ್ಲ ರೀತಿಯಾದಂಥ ಕುಡಿಯೋ ನೀರಿನ ದರದಿಂದ ಹಿಡಿದು ಎಲ್ಲ ದರವನ್ನು ಹೆಚ್ಚಿಸ್ಕೊಂಡ್ಬರ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಾಲಿನ ಬೆಲೆಯನ್ನು ಅರ್ಧ ಲೀಟ್ರಿಗೂ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಕಮ್ಮಿ ಹಾಲು ಕುಡಿಯೋರ್ಗೂ ಬಡವ್ರಿಗೂ ನೀವು ತಗೊಳ್ಳೋರಿಗೆ ಅರ್ಧ ಲೀಟ್ರಿಗೂ 2 ರೂಪಾಯಿ, 1 ಲೀಟ್ರಿಗೂ 2 ರೂಪಾಯಿ. ಸೊ ಈ ರೀತಿ ದರ ಹೆಚ್ಚಿಕೆಯನ್ನು ಮಾಡಿ ಆಲ್ರೆಡಿ ಸಂಕಷ್ಟದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರುವಂಥ ಜನರನ್ನ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಇವತ್ತು ಭಾಳ ಪ್ರಾಮಾಣಿಕವಾಗಿ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿ ಅಭಿವೃದ್ಧಿ ಶೂನ್ಯ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಈ ನಿಲುವು, ಈ ದರ ಏರಿಕೆಯನ್ನು ನಾಡಿನ ಸಮಸ್ತ ಜನತೆ ಖಂಡಿಸ್ತಿದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ವಿರೋಧಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಬೆಲೆ ಏರಿಕೆಯನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶ. ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದಾಯಿತು, ಕರೆಂಟ್ ಬಿಲ್ಲನ್ನು, ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಸಣ್ಣ ಪುಟ್ಟ ಸಾಲ ಸೌಲಭ್ಯಗೂ 600%ವರೆಗೂ ಸ್ಟ್ಯಾಂಪ್ ಡ್ಯೂಟಿನ ಹೆಚ್ಚಿಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ, ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಿಸಿರುವಂಥದ್ದಾಗಲಿ, ಈ ರೀತಿ ಪ್ರತಿಯೊಂದು ದರವನ್ನು ಹೆಚ್ಚಿಸಿ ಇಡೀ ದುಬಾರಿಯನ್ನು, ಹಣ ದುಬ್ಬರವನ್ನು ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಇವರೆಲ್ಲ ನಡವಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ರೈತರಿಗೆ ಕೊಡುವಂಥ ಈ ಹಣದ ಒಂದು ಸಬ್ಸಿಡಿ ಕಮ್ಮಿ ಮಾಡಿರೋದು ಒಂದು ಭಾಗ ಆದರೆ, ನೋಡಿ KMFನಲ್ಲಿರುವಂಥ ಭ್ರಷ್ಟಾಚಾರ ನೋಡಿ. ತಮಿಳ್ನಾಡಿನಲ್ಲಿ ಹಾಲು ಮಾರಕ್ಕೆ ಸಬ್ಸಿಡಿ ಅಂತ ಕೊಟ್ಕೊಂಡು ಲೂಟಿ ಹೊಡೆಯೋದು, ಇಲ್ಲಿ KMFನಲ್ಲಿ ಭ್ರಷ್ಟಾಚಾರ ಆಗ್ತಿರುವಂಥದ್ದು, ಈ ಎಲ್ಲ ಹಾಲು ಉತ್ಪಾದಕರ ಸಂಘದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಮತ್ತು ಸರ್ಕಾರದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಇವನ್ನ ನಿಯಂತ್ರಣ ಮಾಡಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಿಮ್ಗೆ ಯಾತಕಾರ ಮತವನ್ನು ಕೊಟ್ಟು ಅಂತ ಅನ್ನುವಂಥ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಹೊಟ್ಟೆ ಉರಿಸ್ತಾ ಇದ್ದೀರಾ, ನೀವು ಕಿರುಕುಳ ಕೊಡ್ತಾ ಇದ್ದೀರಾ, ಹಿಂಸೆ ಕೊಡ್ತಿದ್ದೀರಾ, ಏನು ಟ್ಯಾಕ್ಸಿನ ಬರೆ ಎಳಿತಾ ಇದ್ದೀರಾ. ನೀವು ಇವತ್ತು ಅಧಿಕಾರ ಜನ ಕೊಟ್ಟಿದ್ದಾರೆ, ನಿಮಗೆ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನಪರವಾಗಿ ಆಡಳಿತವನ್ನು ಕೊಡೋದು ಬದಲು KMFನಲ್ಲಿ ಎಲ್ಲ ಲೂಟಿ ಹೊಡೆದು ಇವತ್ತೆಲ್ಲ ಇಲಾಖೆಗಳಲ್ಲೂ ಲೂಟಿ. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಯಾವುದಾದ್ರು ಕೆಲಸದಲ್ಲಿ ಕಮಿಷನ್ ತೊಗೊಳೋದು ನೋಡಿದ್ದೀರಾ, ನೇರವಾಗಿ ಹಣವನ್ನು ವರ್ಗಾವಣೆ 100% ಲೂಟಿ ಹೊಡಿಯೋದನ್ನ ನೋಡಿದ್ದೀರಾ. ಈ 100% ಲೂಟಿ ಹೊಡಿತಿರುವಂಥ ಈ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಮಾಡ್ತಿರೋದು ಒಂದೇ ಹೋರಾಟ, ಈಗ ಲೂಟಿ ಹೋರಾಟ, ಲೂಟಿ ಕಾಂಪಿಟೇಷನ್. ಅವರಲ್ಲಿ ಒಬ್ಬ ಮಂತ್ರಿ ಇಷ್ಟು ಮಾಡಿದ್ರೆ ಅವನಿಗಿಂತ ಜಾಸ್ತಿ ಮಾಡೋವಂಥದ್ದು, ಹಣ ಲೂಟಿ ಹೊಡಿಯೋದ್ರಲ್ಲಿ ಕಾಂಪಿಟೇಷನ್ ಆಗ್ತಿರೋಂಥ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಗ್ಯಾರಂಟಿ ಅನ್ನುವಂಥದ್ದು ನಾವೇನು ವಿರೋಧ ಅಲ್ಲ, ಆದರೆ ಗ್ಯಾರಂಟಿ ಅನ್ನುವಂಥದ್ದನ್ನು ಮಾಡಿರೋದಕ್ಕೆ ಕೇವಲ ಅಧಿಕಾರಕ್ಕೆ ಬರೋಕ್ಕೋಸ್ಕರ. ಇವತ್ತು ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಹಣ
ಹೆಚ್ಚಳವನ್ನು ಮಾಡಬೇಕಿತ್ತು, ಎಕನಾಮಿನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು, ಅಥವಾ ಟ್ಯಾಕ್ಸ್ ಕಲೆಕ್ಷನನ್ನು ಬ್ರಾಡನ್ ಮಾಡಬೇಕಿತ್ತು, ವಿಸ್ತರಣೆಯನ್ನು ಮಾಡಬೇಕಿತ್ತು. ಇದು ಯಾವುದು ಮಾಡದೆ ಸುಮ್ಮನೆ ನೇರವಾಗಿ ಈ ದೋಚೋದು, ಏನು ಬಡವರ ಮೇಲೆ ಈ ದರ ಹೆಚ್ಚಿಗೆಯನ್ನು ಮಾಡಿ ಇವತ್ತು ಒಂದು ಕಡೆ ಕೊಟ್ಟಂಗೆ ಮಾಡೋದು, ಇನ್ನೊಂದು ಕಡೆ ಸುಲಿಗೆ ಮಾಡೋವಂಥ ಕೆಲಸ, ಅದ್ರ ಜೊತೆ ಭ್ರಷ್ಟಾಚಾರದ ಸುಲಿಗೆ, ಅಭಿವೃದ್ಧಿ ಶೂನ್ಯ, ನಿಷ್ಕ್ರಿಯ ಆಗಿರುವಂಥ ಸರ್ಕಾರ. ಗುಣಮಟ್ಟದ ಶಿಕ್ಷಣ ಕೊಡ್ತಿಲ್ಲ. ಶಿಕ್ಷಣ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾರೂ ಸರ್ಕಾರಿ ಶಾಲೆಗೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಇಟ್ಟಿಲ್ಲ. ಆರೋಗ್ಯ ಸೇವೆಗಳು ಸಂಪೂರ್ಣ ವಿಫಲ, ಆಡಳಿತದಲ್ಲಿ ವಿಫಲ, ಅಭಿವೃದ್ಧಿಯಲ್ಲಿ ವಿಫಲ, ಭ್ರಷ್ಟಾಚಾರದಲ್ಲಿ ಮಾತ್ರ ಯಶಸ್ವಿ. ಒಂದೇ ಒಂದರಲ್ಲಿ ಯಶಸ್ವಿ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಧನೆ ಏನಿದೆ ಅಂದರೆ ಬರೀ ಭ್ರಷ್ಟಾಚಾರ, ಹಣದುಬ್ಬರ. ಈ ಎರಡೇ ಇವರು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಿರೋಂಥ ಎರಡೇ ಕೆಲಸ ಏನು ಅಂದರೆ ಹಣದುಬ್ಬರ, ಭ್ರಷ್ಟಾಚಾರ. ಈ ಸರ್ಕಾರದ ಸಾಧನೆಯೇ ಈ ಎರಡು ಸಾಧನೆ ಆಗಿದೆ. ಇವ್ರದ್ದು ಸಾಕಾಗಿದೆ. ಇನ್ನೇನೇನು ಏರಿಕೆಯನ್ನು ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೋ, ನೀವೇನು ಬೇಕಾದ್ರೆ ಹೇಳ್ತೀರಿ, ನಾವು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ಬೆಲೆ ಏರಿಕೆ ಅಂತ ಹೇಳ್ತಾ ಇರ್ತಾರೆ, ಬೆಲೆ ಏರಿಸ್ತಾ ಇರ್ತಾರೆ. ಬೆಲೆ ಏರಿಕೆ ಹೇಳೋದು, ಬೆಲೆ ಏರಿಸ್ತಾ ಇರೋದು ಇವರು. ಹಂಗಾದ್ರೆ ನಾವು ಬೆಲೆ ಏರಿಕೆ ಮೇಲೆ ಯಾಕೆ ಇವರು ಹೋರಾಟ ಮಾಡಿದರು? ಬೆಲೆ ಏರಿಕೆ ಮೇಲೆ ಯಾಕೆ ಹೋರಾಟ ಮಾಡಿದರು? ಹಂಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಮ್ಮಿ ಇತ್ತಲ್ವಾ? ಇವರು ಬೇರೆ ರಾಜ್ಯಕ್ಕೆ ಹಣದುಬ್ಬರ ಆಗಿದೆ, ನಾವು ದುಬ್ಬರ ಮಾಡಬೇಕು ಅಂತನಾ? ಏನನ್ನು ಮಾತಾಡ್ತಿದ್ದಾರೆ? ಇವರು ಹೇಳೋದೊಂದು ಮಾಡೋದೊಂದಾಗಿದೆ. ಇವರ ಮಾತಿಗೂ ಇವರ ಕೆಲಸಗೂ ನುಡಿದಂತೆ ನಡೆಯುವೆವು. ಏನು ನುಡಿದಂತೆ ನಡೆದಿದ್ದೀರ? ಈಗ ಬೆಲೆ ಏರಿಕೆ ವಿರುದ್ಧವಾಗಿ ನೀವು ಮಾತಾಡಿದ್ರಿ, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಿದ್ರಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರಿ. ಆದರೆ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ, ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಸರ್ಕಾರ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ. ಬೆಲೆ ಏರಿಕೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಸಂವಿಧಾನ ವಿರೋಧಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಅಧಿಕಾರ, ಕಾನೂನು ಸುವ್ಯವಸ್ಥೆ ಎಲ್ಲವನ್ನು ನಿರ್ಣಾಮ ಮಾಡಿ ಪ್ರತಿನಿತ್ಯ ಒಂದೇ ಕೆಲಸ, ಏರಿಕೆ ಮಾಡೋದು, ಭ್ರಷ್ಟಾಚಾರ ಮಾಡೋದು. ಈ ರೀತಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಭಾಳ ತೀವ್ರವಾಗಿ, ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಭ್ರಷ್ಟಾಚಾರದಲ್ಲಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಹಣದುಬ್ಬರ ಮಾಡೋವಂಥದ್ದನ್ನ ಮೊದಲು ನಿಲ್ಲಿಸಿ, ರೈತರಿಗೆ, ಹಾಲು ಉತ್ಪಾದಕರಿಗೆ ಸಲ್ಲಬೇಕಾಗಿರುವಂಥ ಹಣವನ್ನು ಕೊಡಿ. ಏನು 1,000 ರೂಪಾಯಿ ಅಥವಾ ಸಬ್ಸಿಡಿ 1,000 ಕೋಟಿ ಸಬ್ಸಿಡಿ ಹಣವನ್ನು ಏನು ಕೊಡಬೇಕಾಗಿತ್ತು ಅದನ್ನು ಕೊಡಿ. KMF ಅನ್ನು ಸರಿಪಡಿಸಿ ಅಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಿ. ಸಬ್ಸಿಡಿ ಹಣದಲ್ಲಿ ಹಾಲನ್ನು ಚೆನ್ನೈ ಇನ್ನೊಂದು ಕಡೆ ಕಳಿಸಿ ಲೂಟಿ ಮಾಡ್ತಿರೋದನ್ನು ನಿಲ್ಲಿಸಿ, ಭ್ರಷ್ಟಾಚಾರ ನಿಲ್ಲಿಸಿ, ಜನರು ನೆರವಿಗೆ ಬನ್ನಿ. ನಿಮಗೆ ಮತ ಕೊಟ್ಟಿದ್ದಕ್ಕೆ ಇವತ್ತು ಜನ ಶಾಪ ಕೊಡ್ತಾ ಇದ್ದಾರೆ, ನಿಮಗೆ ಶಾಪ ಕೊಡ್ತಾ ಇದ್ದಾರೆ. ಜನ ನಿಮಗೆ ಇವತ್ತು ಅವಕಾಶವನ್ನು ಕೊಟ್ಟಿರೋದಕ್ಕೆ ನೀವು ಈ ರೀತಿ ಬಳುವಳಿಯನ್ನು ಕೊಡ್ತಾ ಇದ್ದೀರಾ ನಾಡಿನ ಜನತೆಗೆ ಬೆಲೆ ಏರಿಕೆ ಮೂಲಕ.